ಬಂದೇ ಇರಿ. ಹಾಯ್ ನೀವು ಹಾಯ್ ಹಾಯ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಮಾರ್ಚ್ ತಿಂಗಳಾಗಬೇಕು ಅವಾಗ ಚೆನ್ನಾಗವೆ ಹೆಸರುಗಳು. ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇದು ಶನಿವಾರ ದಿನ ನಾನು ರೆಡಿ ಆಗ್ತಾಯಿದ್ದೀನಿ. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಊರಿಗೆ ಹೋಗ್ತಾಯಿದ್ದೀನಿ. ಇವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಒಂದು 2 ಮಂತ್ಸ್ ಮೇಲಾಗೋಗಿದೆ ಅಮ್ಮನ ಮನೆಗೆ ಹೋಗಿ. ಅದಕ್ಕೆ ಹೋಗಿ ಬರೋಣ, ಮತ್ತು ಹಬ್ಬಕ್ಕೂ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ನನ್ನ ತಂಗಿ ಮಗಳು ಬರ್ತಡೇಗೂ ಕೂಡ ಹೋಗೋಕ್ಕಾಗಲಿಲ್ಲ, ಸೊ ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಬರ್ತಾ ಇಲ್ಲ. ನನ್ನ ಮಗ ಮೊದಲು ಬರ್ತೀನಿ ಅಂತ ಹೇಳ್ದ, ಆಮೇಲೆ ಬರಲ್ಲ ನಾನು ಅಂತ ಹೇಳ್ದ. ಸೊ ರೆಡಿ ಆಗ್ತಾಯಿದ್ದೀನಿ. ಅವರಿಬ್ಬರು ಬೆಳ್ತೂರಿಗೆ ಹೋಗ್ತಾರೆ, ನನ್ನ ಮಗ ಮತ್ತು ಹಸ್ಬೆಂಡು. ಮತ್ತು ನಾನು ಮತ್ತು ಪಾಪು ಹೊಸೂರಿಗೆ ಹೋಗ್ತಾಯಿದ್ದೀವಿ. ನನ್ನ ಮಗ ಕಮೆಂಟ್ ಮಾಡ್ತಾಯಿದ್ದ, ಅಮ್ಮ ಕ್ಲಿಪ್ ಹಾಕೊಳ್ಳಮ್ಮ ಚೆನ್ನಾಗಿ ಕಾಣ್ತೀಯಾ, ಹಂಗೆ ಕೂದಲು ಫ್ರೀ ಬಿಡಬೇಡ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾ ಇದ್ದ. ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ, ಹೋಗ್ಬೇಕು ಇವಾಗ. ಬಸ್ಸಲ್ಲೇ ಹೋಗ್ತಾಯಿದ್ದೀನಿ. ವ್ಲಾಗು ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಇವತ್ತು ವ್ಲಾಗಲ್ಲಿ ನಮ್ಮ ಅಪ್ಪಾಜಿ ಮತ್ತು ಅಮ್ಮಂದು ಅವ್ರದ್ದು ದಿನಚರಿ ಯಾವ ಥರ ಇರುತ್ತೆ, ಡೈಲಿ ರೊಟೀನ್ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಈ ಟಬ್ ಏನಿದೆ, ಇದು ನನ್ನ ಮಗಂದು ರೆಗ್ಯುಲರ್ ಯೂಸ್ ಮಾಡೋ ಬಟ್ಟೆಗಳನ್ನ ಇಡೋ ಟಬ್ಬು. ಹೆಂಗೆ ಮಾಡೋನು ನೋಡಿ, ಎಲ್ಲ ಅವನೇ ತೊಗೊಂಡು ಹಾಕ್ಕೊಳ್ತಾನೆ. ಚಿನ್ನಿ ಈ ಕಡೆ ನೋಡು, ನೋಡಿ ಅವನೇ ರೆಡಿಯಾಗಿದ್ದಾನೆ ಊರಿಗೆ ಹೋಗೋದಕ್ಕೆ ಅಂತ ಹೇಳಿ. ನೋಡಿ ಪಾಪು ಕೂಡ ರೆಡಿಯಾಗಿದ್ದಾಳೆ. ಅವಳಿಗೆ ಇವತ್ತು ಹೋದ್ವಾರ ಹಾಕಿದ್ನಲ್ಲ ಅದೇ ಫ್ರಾಕ್ ಹಾಕಿದ್ದೀನಿ. ಯಾಕೆ ಅಂದರೆ ನಾನು ಹಾಕಿರೋ ಡ್ರೆಸ್ಸು ಮತ್ತು ಅವಳದು ಫ್ರಾಕು ಎರಡೂ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಅದೇ ಫ್ರಾಕ್ ಹಾಕ್ಕೊಂಡಿದ್ದೀನಿ, ಟ್ವಿನ್ನಿಂಗ್ ಮಾಡ್ಕೋಬೋದು ಅಂತ. ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ, ಅವರು ಡ್ಯೂಟಿಗೆ ಹೋಗಿದ್ದರು. ಅವ್ರು ಬರೋ ತನಕ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕಲ್ಲ ಅಂಥೇಳಿ ಕೊಬ್ಬರಿದು ಸಿಪ್ಪೆ ಎಲ್ಲ ತೆಗೆದ್ಬಿಡೋಣ ಅಂತ ಕೊಬ್ಬರಿ ಸಿಪ್ಪೆನ ಮೇಲ್ಗಡೆ ಸಿಪ್ಪೆ ತೆಗಿತಾ ಇದ್ದೀನಿ. ಅದು ಕಾಯಿ ತುರಿಯೋದು ಮತ್ತು ಕ್ಯಾರೆಟ್ ತುರಿಯೋದೆಲ್ಲ ಬರುತ್ತಲ್ಲ ಅದರಲ್ಲಿ ತೆಗಿತಿದ್ದೀನಿ. ಇನ್ನೊಂದು ನಾವು ಪೀಲರ್ ಬರುತ್ತಲ್ಲ ಅದರಲ್ಲಿ ಕೂಡ ತೆಗಿಬೋದು. ಪಾಪ ಮಕ್ಕಳನ್ನ ಇಟ್ಕೊಂಡು ಅಷ್ಟೊಂದು ಶಾರ್ಪ್ ಇರೋದೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕೊಬ್ಬರಿ ಕಟ್ ಮಾಡಿದೆ ಅಷ್ಟೇ. ಅಷ್ಟೆಲ್ಲ ನನ್ನ ಹಸ್ಬೆಂಡ್ ಬಂದುಬಿಟ್ರು. ಇನ್ನು ಉಳಿದಿದ್ದನ್ನೆಲ್ಲ ಹಾಗೆ ಇಟ್ಟೋದ್ರೆ ಬಂದು ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ಊರಿಗೆ ತೊಗೊಂಡೆ. ಉಳಿದಿರೋ ಕೊಬ್ಬರಿನ ಅಲ್ಲಾದರೂ ಕಟ್ ಮಾಡ್ಕೋಬೋದು, ಅಮ್ಮ ಇರ್ತಾರಲ್ಲ ಅಂಥೇಳಿ. ಫ್ರೆಂಡ್ಸಿಗೆ ಕೊಡೋದಕ್ಕೆ ಅಂತ ಹೂ ಕಿತ್ಕೊಂಡು ಒಂದು ಒಂದು ಗಿಡ ಇದೆ, ಅದ್ರದ್ದು ಹೂನ ಕಿತ್ಕೊಂಡು ಬಂದುಬಿಟ್ಟಿದ್ದಾನೆ. ಕಿತ್ಕೊಂಡು ಬಂದುಬಿಟ್ಟು ನನ್ನ ಫ್ರೆಂಡ್ಸಿಗೆ ಕೊಡಬೇಕು ನಾನು ಅಂತೇಳಿ ಹೇಳ್ತಾ ಇದ್ದ. ಸೊ ಇವಾಗ ಹೊರಟ್ವಿ ನಾವು. ನಾನು ಆಲ್ರೆಡಿ ಬಸ್ಸಲ್ಲಿ ಹತ್ತತ್ರ ನಮ್ಮ ಊರ ಹತ್ರನೇ ಇದ್ದೀನಿ. ನನ್ನ ಹಸ್ಬೆಂಡು ನಾನು ನನ್ನ ಬಿಟ್ಕೊಟ್ಟು ಅವರು ಆ ಬಸ್ಸಲ್ಲಿ ಪಿರಿಯಾಪಟ್ಟಣ ಬಸ್ಸಲ್ಲಿ, ನಾನು ಕೆ ಆರ್ ನಗರ ಬಸ್ ಕಡೆ ಬಂದವಳು ಫಸ್ಟು ಹೊಸೂರಲ್ಲೇ ಇಳ್ಕೊಂಡಲ್ವ, ಅಣ್ಣ ಬೇಕ್ರಿ ಹತ್ರನೇ ಇದ್ದರು, ಅಲ್ಲಿಗೆ ಹೋದೆ ನಾನು. ಬೇಕ್ರಿ ಹತ್ರ ಬಂದು ಅಲ್ಲಿಂದ ಮನೆಗೆ ಹೋದೆ. ಆಮೇಲೆ ಇಲ್ಲ ಅಲ್ಲಿಂದನಾ ಮರದಿಂದ ಈಚೆಗೆ? ಹಾಂ ಅಲ್ಲಿಂದ ಕಾಂಪೌಂಡಿಂದ ಎಲ್ಲ ಥರ ಎಲ್ಲ ಕಡೆ ಹಿಂಗೆ ಇದೆಯಾ? ಹಸ್ಕೊಳ್ಗೆ ವಾ ಯಾಕೆ ಮನೆ ಕೊಂಡೋದಿದ್ದು ಅಂತಂದ್ರೆ ಕಾಚಕ್ಕಿ ಮಾಡ್ಕೋಬೋದಲ್ವಾ? ಕಾಚಕ್ಕಿ ಮಾಡ್ಕೋಬೋದು, ಕುಯ್ಬೇಕು. ನಾಳೆಗೆ ಶುರು ಮಾಡೋಣ ಅಂದ್ಕೊಂಡಿದ್ದು. ಕಡುಗು ಬಿಟ್ರೆ ಉದ್ಬಿಡ್ತದೆ. ಚೆನ್ನಾಗದೆ. ಹಾಯ್ ಮಾಡವ. ಹಾಯ್ ನೀವು ಹಾಯ್ ಹಾಯ್ ಹಾಯ್. ಕೆಂಪವಳೆ, ಬೆಳ್ಳಗವಳೆ, ರಂಗಿ, ಜಡ್ಜು, ಜಡ್ಜಮ್ಮ, ಜಡ್ಜು. ಪಾಪ ಬಂದರೆ ಕನ್ನಡಕ ಕಿತ್ಕೊಂಡು ಹಾಕೋತಾನೆ ಅಣ್ಣಯ್ಯ. ಜಾನ್ವಿ 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 ಮನೆ ಹಿಡ್ಕೋಬೇಕು. ಅಮ್ಮನ ಮನೆಯಲ್ಲಿ ಇದ್ದೀನಿ. ಇಲ್ಲಿ ಫಾರ್ಮ್ ಹತ್ರಕ್ಕೆ ಬಂದುಬಿಟ್ಟೆ. ಅಪ್ಪಾಜಿ ಅಮ್ಮ ಇಬ್ಬರು ಹಸುಗಳು ಅಟ್ಕೊಂಬರಕ್ಕೆ ಹೋಗಿದ್ದಾರೆ. ಮೇಯ್ಸಕ್ಕೆ ಕಟ್ಟಾಕಿದ್ರಲ್ಲ ಅದನ್ನ, ಹಾಲು ಕರಿಬೇಕು, ಸಂಜೆ ಆಯ್ತಲ್ಲ ಅದಕ್ಕೆ. ಫುಲ್ ಖುಷಿಯಾಗೋದ್ರು ನನ್ನನ್ನು ನೋಡಿಬಿಟ್ಟು. ಆಗಲೇ ಒಂದು ಹತ್ತತ್ರ 2 ತಿಂಗಳಾಗಿತ್ತು ಬಂದು ನಾನು. ಫುಲ್ ಖುಷಿಯಾಗೋದ್ರು. ಈಗ ಸಂಜೆ ಜ್ಯೋತಿಯವ್ರು ಕೂಡ ಬರ್ತಿದ್ದಾರೆ, ನನ್ನ ತಂಗಿ ಹಸ್ಬೆಂಡು ಪಾಪ ಮಕ್ಕಳೆಲ್ಲ ಬರ್ತಿದ್ದಾರೆ.
ನನ್ನ ತಂಗಿ ಮಗಳದು ಲಾಸ್ಟ್ ಮಂತು ಬರ್ತಡೇ ಇತ್ತಲ್ಲ, ನಾವು ಬರ್ತಡೇ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಸಂಜೆ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಏನು ಡೆಕೋರೇಷನ್ ಆ ಥರ ಏನು ಮಾಡಲ್ಲ, ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ಬೇಕು. ಬೇಕ್ರಿ ಹತ್ರ ಹೋಗಿದ್ನಲ್ಲ, ಅಣ್ಣಂಗೆ ಹೇಳಿದ್ದೀನಿ ಅಣ್ಣ ಕೇಕ್ ಬೇಕು ಅಂತ, ಕೊಟ್ಟು ಕಳಿಸ್ತೀನಿ ಅಂತ ಹೇಳೈತೆ. ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ. ಅವಳಿಗೆ ಬಟ್ಟೆ ಕೂಡ ತಂದಿದ್ದೀನಿ. ಅವಳು ಹಾಕ್ಕೊಂಡ್ರೆ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಆದರೆ ನೋಡಿ, ನನ್ನ ಮಗಳು ಅಪ್ಪಾಜಿ ಹತ್ರ ಅಮ್ಮನ ಹತ್ರ ಹೋಗ್ತಾನೆ ಇಲ್ಲ. ಆಗಲೇ ಮರ್ತ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನೇ ಹೇಳ್ತಿದ್ರು ಅಮ್ಮ, ಮರ್ತ್ಕೊಂಡ್ಬಿಟ್ಟಾಳೆ ನೋಡು ಅಂತ. ಒಂದು ಕಾಜಲ್ಲು ಕಣ್ಣಿಂದ ಆಚೆ ಬಂದ್ಬಿಟ್ಟೈತೆ, ಜಾಸ್ತಿ ಆಗ್ಬಿಟ್ಟೈತೆ. ಅಮ್ಮ ಚಿಕನ್ ಮಾಡ್ತವ್ರೆ, ಚಿಕನ್ ಸಾಂಬಾರು. ಅದು ಆ್ಯಕ್ಚುಲಿ ಮಟನ್ ತೊಗೋಬೇಕು ಅಂತ ನೋಡಿದ್ರು, ಮಟನ್ನು ಸಿಗಲಿಲ್ಲ, ಸಂಜೆ ಆಗೋಯ್ತಲ್ಲ. ಅದಕ್ಕೆ ಅಪ್ಪಾಜಿ ಚಿಕನ್ ತಗೊಬಂದಿದ್ರು. ಚಿಕನ್ ಸಾಂಬಾರು ಮಾಡ್ತಾವ್ರೆ ಇಲ್ಲಿ ಒಲೆಯಲ್ಲಿ ಬೇಯ್ತಾ ಇದೆ. ನನ್ನ ತಂಗಿಯವರು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಕ್ಕಾಗತ್ತೆ ಅಂತ. ಅಂಬ ಬಂತು. ಓ ಕರ ಪಾಪ ನೋಡು, ದೊಡ್ಡದಾಗ್ಬಿಟ್ಟೈತೆ. ಜಾನ್ವಿ ಜಾನ್ವಿ, ಅದೇನು ಮೋಟನ ಅದು? ಹೂವ ಅಂಬಾ ಹೂವ. ಅಪ್ಪ ಪಾಪು ಎರಡೇ ಬರೋದು. ಅಂಬ ಪಾಪು, ಅಪ್ಪ ಅಮ್ಮ. ಹೆಸರೇನು ಅದು? ಗಂಗೆ. ಇದು ಸಂತೆ ಕೆಂಪಿ. ಅದು ಕರ ಪ್ರೀತಿ ಪ್ರೀತಿ. ಕಲ್ಲಳ್ಳಿ ಗೌರಿ, ಹೊಸಕೋಟೆ ಗಂಗೆ. ಚೆನ್ನಾಗವೆ ಹೆಸರುಗಳು, ಚೆನ್ನಾಗವೆ. ನನಗೆ ಪ್ರೀತಿ ತುಂಬ ಇಷ್ಟ ಆಯಿತು ಹೆಸರು. ಪ್ರೀತಿ. ಓಹೋ ಪ್ರೀತಿ, ಪ್ರೀತಿ ಬಾ ಮುಂದಕ್ಕೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ನಮ್ಮ ಅಪ್ಪಾಜಿ ಮತ್ತು ಅಮ್ಮಂದು ರೊಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಅಂತ. ಇವಾಗ ಸಂಜೆ ಅವರು ಹಸು ಎಲ್ಲ ಇಟ್ಕೊಂಡು ಬಂದು ಕಟ್ಟಾಕಾದ್ಮೇಲೆ ಅಮ್ಮ ಕರ ಬಿಟ್ಕೊಂಡ್ರು. ಹಾಲೆಲ್ಲ ಕರೆದಿಟ್ಟಾದಮೇಲೆ ಮತ್ತೆ ಕಸ ಎಲ್ಲ ತುಂಬ ಹಾಕ್ಬಿಟ್ಟು ಸಂಜೆ ಮತ್ತೆ ಅವನ್ನ ಒಳಗಡೆ ಇಟ್ಕೊಬಂದು ಕಟ್ಟಾಕಿ, ಕೋಳಿಗಳೆಲ್ಲ ಒಳಗಡೆ ಕೂಡಾಕಿ ಎಲ್ಲ ಆಯಿತು. ಅಷ್ಟರಲ್ಲಿ ನನ್ನ ತಂಗಿಯವ್ರು ಬಂದರು. ಅಪ್ಪಾಜಿ ಏನು ಮಾಡಿದ್ರು ಅಂದರೆ, ಹಾಲು ಹಾಕಕ್ಕೆ ಹೋದಾಗ ಚಿಕನ್ ತೊಗೊಂಬಂದರು. ಮತ್ತು ನನ್ನ ತಂಗಿಯವ್ರ ಯಜಮಾನ್ರಿಗೆ ಅವರು ಸಾಂಬಾರು ಅಷ್ಟೊಂದು ಇಷ್ಟಪಡಲ್ಲ, ಅದಕ್ಕೆ ಫ್ರೈ ಮಾಡಿ ಅಂತೇಳಿ ನಾನು ಅದೇ ಚಿಕನಲ್ಲಿ ಸ್ವಲ್ಪ ಎತ್ಕೊಂಡು ತವಾ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೆ ಅಂತೇಳಿ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಸ್ವಲ್ಪ ಖಾರನ ಕಡಿಮೆ ಹಾಕಿಬಿಟ್ಟು ತವಾ ಫ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು. ನನ್ನ ತಂಗಿ ಹೇಳ್ತಾಯಿದ್ಲು ತುಂಬ ಚೆನ್ನಾಗಿದೆ ಅಕ್ಕ ಅಂತ. ಅದಾದಮೇಲೆ ನೋಡಿ, ಇದೇ ಬಟ್ಟೆ ನಾನು ತೊಗೊಂಡು ಬಂದಿದ್ದು ನಮ್ಮ ಪಾಪುಗೆ. ಅದು ಕ್ಯಾಶುವಲ್ ವೇರ್ ಬಟ್ಟೆನೇ ಕ್ಯಾಶುವಲ್ ವೇರೇ ತೊಗೊಂಡು ಬಂದೆ. ಅಂದರೆ ಯಾವಾಗಲೂ ಟ್ರೆಡಿಷನಲ್ ವೇರು, ಲೆಹೆಂಗಾ, ಕ್ರಾಪ್ ಟಾಪು, ಗೌನು ಈ ಥರದ್ದು ಬೇಕಾದಷ್ಟಿದೆ ಅವಳ ಹತ್ರ. ಅದಕ್ಕೆ ಈ ಸಲ ಸ್ವಲ್ಪ ಕ್ಯಾಶುವಲ್ ಆಗಿರಲಿ, ಅವಳು ಸ್ಕೂಲಿಗೆಲ್ಲ ಹಾಕ್ಕೊಂಡು ಹೋಗೋ ಥರ ಇರಲಿ ಅಂತ ತೊಗೊಂಡು ಬಂದೆ. ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿದೆ. ಅವಳು ತುಂಬಾ ಇಷ್ಟಪಟ್ಟಳು. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಅದು ನೈಟ್ ಟೈಮ್ ಅಲ್ವಾ, ಅದಕ್ಕೆ ಆ ಥರ ಕಾಣ್ತಿದೆ. ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ನು. ಸಖತ್ತು ಒಂಥರ ಎಲಿಗೆಂಟ್ ಲುಕ್ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ. ಇವಾಗ ಸಿಂಪಲಾಗಿ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಅಣ್ಣನಿಗೋಸ್ಕರ ವೆಯ್ಟ್ ಮಾಡಿದ್ವಿ, ಅಣ್ಣ ಬಂದಮೇಲೆ ಕೇಕ್ ಕಟ್ ಮಾಡೋಣ ಅಂತ. ಬಟ್ ಅಣ್ಣ ಬರೋದಕ್ಕಾಗಲ್ಲ, ಲೇಟ್ ಆಗುತ್ತೆ, ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳ್ತು. ನೀವೇ ಕಟ್ ಮಾಡಿ ಅಮ್ಮ ಅಂತ. ಸರಿ ಆಯ್ತು ಅಂತೇಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ಅವ್ರು ಕೇಕ್ ಕಟ್ ಮಾಡಿದ್ದಾರೆ ಬರ್ತಡೇದು, ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ. ಇವಾಗ ನಾನು ಮಾಡಿಸಿದ್ದು ಕೇಕ್ ಕಟ್ ಮಾಡಿಸಿದ್ದು. ಕೇಕೆಲ್ಲ ಕಟ್ ಮಾಡಿದ್ವಿ. ಯಾವುದೇ ರೀತಿ ಡೆಕೋರೇಷನ್ ಆ ಥರ ಏನೂ ಮಾಡಲಿಲ್ಲ. ನಾವೆಲ್ಲರೂ ಜೊತೇಲಿ ಸೇರಿರೋದೇ ಒಂಥರ ಖುಷಿ ಅಲ್ವಾ. ಹಾಗಾಗಿ ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತೀವಿ. ಎಲ್ಲ ನಮ್ಮ ತಂಗಿ ಮನೆಯೂ ಅಷ್ಟೇ, ನಾವು ಅಷ್ಟೇ. ನಮಗೇನು ಗೊತ್ತಾ, ಎಲ್ಲರೂ ಖುಷಿಯಾಗಿದೆ, ಅದೇ ಸಾಕು ಅಂತ. ಸೊ ಕೇಕ್ ಕಟ್ ಮಾಡಿದ್ವಿ. ನನ್ನ ತಂಗಿ ಮಗ ಅವನು ಕೇಕ್ ಕಟ್ ಮಾಡಿಬಿಡ್ಬೇಕು, ಓಡೋಗಿ ಎಲ್ಲನೂ ಕ್ಯೂಚ್ ಹಾಕಬೇಕು ಅಂತ ತುಂಬ ಹಠ ಮಾಡ್ತಿದ್ದ. ಅವನು ಮೊದಲು ನನ್ನ ಹತ್ರ ಬರ್ತಿರಲಿಲ್ಲ, ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಆಮೇಲೆ ನನ್ನ ಮಗಳು ಅಷ್ಟೇ, ಫಸ್ಟು ಯಾರ ಹತ್ರನೂ ಹೋಗಲಿಲ್ಲ. ಆಮೇಲೆ ನಮ್ಮ ತಂಗಿ ಮಗಳ ಹತ್ರ ಹೋದ್ಲು. ಅದಾದಮೇಲೆ ಅಪ್ಪಾಜಿ ಹತ್ರ, ಹಾಗೆ ಒಬ್ಬೊಬ್ಬರ ಹತ್ರ ಹೋಗ್ತಾಯಿದ್ಲು. ಸೊ ಖುಷಿ ಆಯಿತು. ನನ್ನ ತಂಗಿಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ, ಅವಳು ಬರೋದು ಡೌಟು ಅಂದ್ಕೊಂಡಿದ್ದೆ. ಬಟ್ ಬಂದಳು, ಅದೇ ಖುಷಿ ಅನಿಸಿದ್ದು. ಅಮ್ಮ ಹಿಂದೆ ನಾನು ವೀಡಿಯೋ ಮಾಡ್ತಿಲ್ಲ, ನಾನು ಹಿಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಅಮ್ಮ. ಅದಕ್ಕೆ ವೀಡಿಯೋದಲ್ಲಿ ಅಮ್ಮ ಇಲ್ಲ ಅಷ್ಟೇ. ನನ್ನ ತಂಗಿ ಮಗಳಿಗೆ ನಮ್ಮ ಅಪ್ಪಾಜಿ ಅಂದರೆ ತುಂಬ ಇಷ್ಟ.
ಸೊ ನೈಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿದ್ವಿ ಎಲ್ಲರೂ ಅಪರೂಪಕ್ಕೆ ಸೇರಿದ್ದು, ಮಾತುಕತೆ ಆಡ್ಕೊಂಡು ಹರಟೆ ಹೊಡ್ಕೊಂಡು ಊಟ ಮಾಡ್ಕೊಂಡು ಮಲಗಿಬಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನನ್ನ ತಂಗಿಯವರು ಹೊರಟ್ಬಿಟ್ರು ಊರಿಗೆ, ಬೆಳಿಗ್ಗೆನೇ ಹೊರಟ್ಬಿಟ್ರು. ಅವ್ರ ಕೆಲಸಕ್ಕೆ ಜನ ಬರ್ತಾರೆ, ಅವ್ರಿಗೆ ಅಡುಗೆ ಮಾಡಬೇಕಂತ. ಬೆಳಗ್ಗೆ ಎದ್ದಾಗ ಈ ಥರ ಕಾಣಿಸ್ತಾ ಇತ್ತು. ತುಂಬ ಚಳಿ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಬಟ್ ಅಷ್ಟು ಚಳಿ ಇದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಒಂಥರ ಏನೋ ಹೊಸ ಪ್ರಪಂಚಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಅನ್ನಿಸ್ತಾಯಿತ್ತು ನನಗೆ. ಯಾಕಂದರೆ ನಾವಿಲ್ಲಿ ಈ ಥರದ್ದೆಲ್ಲ ನೋಡೋಕ್ಕೆ ಆಗಲ್ವಲ್ಲ. ಆಮೇಲೆ ಬೆಳಗ್ಗೆ ಕೋಳಿಗಳನ್ನ ಬಿಟ್ಟಿದ್ರು. ಅವನ್ನ ಮತ್ತೆ ಮುಂದೆಗಡೆ ಒಂದು ಕೋಳಿ ಗೂಡಿದೆ, ಅಲ್ಲಿ ಕೂಡಾಕ್ಬೇಕು ಅದನ್ನು, ಇಲ್ಲ ಅಂದರೆ ಹದ್ದುಗಳೆಲ್ಲ ಹೊತ್ಕೊಂಡು ಹೋಗ್ಬಿಡುತ್ತೆ ಮರಿಗಳನ್ನ ಅಂತ ಅಮ್ಮ ಅಕ್ಕಿನ ಹಾಕ್ಬಿಟ್ಟು ಅಪ್ಪಾಜಿ ಕರಿತಾಯಿದ್ರು ಅವನ್ನ ಕೂಡಾಕೋದಕ್ಕೆ ಅಂತ ಹೇಳಿ. ದಪ್ಪ ಕೋಳಿಗಳೆಲ್ಲ ಪ್ರಾಬ್ಲಮ್ ಇಲ್ಲ, ಈ ಸ್ವಲ್ಪ ಸಣ್ಣಗಿರೋದೆಲ್ಲ ಹದ್ದುಗಳು ಹೊತ್ಕೊಂಡು ಹೋಗ್ಬಿಡುತ್ತೆ ಅಂತ. ಆಮೇಲೆ ಅಮ್ಮ ಇಲ್ಲಿ ಹಾಲು ಕರಿತಾಯಿದ್ರು. ಮತ್ತು ನೆಕ್ಸ್ಟ್ ಡೇ ಇದು ಬೆಳಗ್ಗೆ ಎದ್ದು ಸಗಣಿ ಎಲ್ಲ ತುಂಬ ಹಾಕ್ಬಿಟ್ಟು ಅದಾದಮೇಲೆ ಹಾಲು ಕರಿತಾಯಿದ್ರು. ನಾನು ಹೇಳಿದೆ, ಅಮ್ಮ ನಾನೇ ಕರಿತೀನಿ ಬಿಡಮ್ಮ ಹಾಲು ಅಂತ. ಅಯ್ಯೋ ಬೇಡ ಕಣಮ್ಮ, ಒದ್ಬಿಟ್ರೆ ಕಷ್ಟ. ಈ ಹಸು ಸ್ವಲ್ಪ ಒದಿಯುತ್ತಂತೆ, ಅದಕ್ಕೆ ನೋಡಿ ಆ ಕಂಬಕ್ಕೆ ಕಾಲು ಕಟ್ಟಿದ್ದಾರೆ ಅದ್ರದ್ದು. ಅದಕ್ಕೆ ಬೇಡ ಬಿಡವ, ನಮಗೆ ಎಷ್ಟೊಂದು ಸಲ ಒದ್ಬಿಡ್ತಾವೆ, ಒಂದೊಂದು ಸಲ ಹೊಸಬ್ರು ಕೈ ಹಾಕ್ರಿ ಇನ್ನೂ ಒದ್ಬಿಡ್ತವೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ನೋಡಿ ನವಿಲುಗಳು ಮರದ ಮೇಲೆ ಹೋಗಿ ಕೂತ್ಕೊಂಡವೆ. ತುಂಬ ನವಿಲಿದೆ, ಸಿಕ್ಕಾಪಟ್ಟೆ ನವಿಲಿದೆ. ಅದನ್ನು ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ. ಆಮೇಲೆ ಬಾವಂದ್ರು ಅದಕ್ಕೆ ಪಾಪುನ ಅಮ್ಮನ ಹತ್ರ ಕೊಟ್ಟು ಅಪ್ಪಾಜಿ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಜೆಟ್ ಸೇರಿಸ್ಬೇಕು ಅಂತ ಹೇಳಿದ್ರು, ಹಂಗೆ ಜೊತೆಲಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಇದು ಫಾರಮ್. ಇಲ್ಲಿ ರಾಗಿ ಹಾಕಿದ್ವಲ್ಲ, ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ನೋಡಿ ರಾಗಿ ಬಂದಿದೆ, ಕುಯ್ಬೇಕು ಅಂತ ಹೇಳ್ತಾ ಇದ್ರು. ಎಲ್ಲ ಮಲ್ಕೊಂಡ್ಬಿಟ್ಟಿದೆ ಅದನ್ನು ಕುಯ್ಸ್ಬೇಕು ಅಂತ ಹೇಳ್ತಿದ್ರು. ಅದಾದಮೇಲೆ ಇಲ್ಲಿ ಅಪ್ಪಾಜಿ ಜೆಟ್ ಸೇರಿಸ್ತಾಯಿದ್ರು ಆ ಕಡೆ. ನಾನು ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಏನಪ್ಪ ಖುಷಿ ವಿಚಾರ ಅಂದರೆ, ನಮ್ಮ ಅಪ್ಪಾಜಿನೇ ಹೇಳ್ತಾರೆ ನನಗೆ ಇವಾಗ, ಇದನ್ನು ವಿಡಿಯೋ ಮಾಡು ನೀನು, ಯಾಕೆ ವಿಡಿಯೋ ಮಾಡ್ತೀನಿ, ಸುಮ್ಮನೆ ಇದೆಯಲ್ಲ, ಮೊಬೈಲ್ ತಂದಿಲ್ವಾ, ಮೊಬೈಲ್ ತೊಗೊಬರೋಗು ಅಂತ ಹೇಳ್ತಾರೆ. ಬರೀ ಕೈಲಿ ಬಂದಿದ್ರೆ ಮೊಬೈಲ್ ತೊಗೊಬರೋಗು, ಹಂಗೆ ಬರ್ತಾ ಇದೆಯಲ್ಲ, ವಿಡಿಯೋ ಮಾಡಲ್ವಾ ಅಂತ ಅವರೇ ಕೇಳ್ತಾರೆ. ಅಷ್ಟು ಖುಷಿ ಪಡ್ತಾರೆ. ನನಗೂ ತುಂಬಾ ಖುಷಿ ಅನಿಸುತ್ತೆ. ನೋಡಿ ಮನೆ ಅಲ್ಲಿದೆ ಫಾರ್ಮು, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ. ಆಮೇಲೆ ನನ್ನ ಮಗಳು ಅಪ್ಪಾಜಿ ಹತ್ರ ಎಲ್ಲ ಸ್ಟಾರ್ಟಿಂಗ್ ಹೋಗ್ತಿರ್ಲಿಲ್ಲ, ಬಟ್ ಇವಾಗ ತುಂಬ ಖುಷಿಯಾಗಿ ಹೋಗಿದ್ಲು. ಆಮೇಲೆ ನನ್ನ ಮುಖ ನೋಡಿಬಿಟ್ಟು ಅಪ್ಪಾಜಿ ಹತ್ರ ಇರೋಕ್ಕೆ ಇಷ್ಟಪಡ್ತಾಯಿಲ್ಲ. ನಾನು ಕಾಣಿಸ್ಲಿಲ್ಲ ಅಂದರೆ ಆರಾಮಾಗಿರ್ತಾಳೆ, ನನ್ನ ಮುಖ ನೋಡ್ತು ಅಂದರೆ ನನ್ನ ಹತ್ರ ಬಂದುಬಿಡ್ತಾಳೆ. ನಿಮ್ಮನೆ ಮಕ್ಳುಗಳು ಹೀಗೇನಾ ಹರಿದೆ ಕಮೆಂಟ್ ಮಾಡಿ. ತುಂಬ ಖುಷಿಯಾಯಿತು. ನಾನು ಹೋಗಿ ಒಂದು ಎರಡೂವರೆ ತಿಂಗಳಾಗೋಗಿತ್ತು. ತುಂಬ ದಿನ ಆಗೋಗಿತ್ತು. ಅಮ್ಮನ ನೋಡಬೇಕಾಗಿತ್ತು, ನಾನು ಹೋದೆ. ಬಟ್ ಆ ಕಡೆಯಿಂದ ಬರೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯಿತ್ತು. ಅದೇ ಹಬ್ಬಕ್ಕೆ ಇಲ್ಲಿ ಬರಬೇಕಲ್ವಾ, ಇಲ್ಲೂ ಹಬ್ಬ ಮಾಡಬೇಕಲ್ವಾ ಅಂಥೇಳಿ ಭಾನುವಾರ ಮಧ್ಯಾಹ್ನದಂಗೆ ಹೊರಟ್ಬಿಟ್ಟು ಮೈಸೂರಿಗೆ ಬಂದುಬಿಟ್ಟೆ. ನಾನು ಆಟೋದಲ್ಲಿ ಹೋಗ್ತಾಯಿದ್ದೀನಿ ಇವಾಗ. ಅದಾದಮೇಲೆ ಅಪ್ಪಾಜಿ ಅಮ್ಮಂಗೂ ಅಷ್ಟೇ ಬೇಜಾರಾಯಿತು ಕಳಿಸೋದಕ್ಕೆ. ಹಬ್ಬದ ದಿನ ಹೋಗ್ತಾವಳೆ ಅಂತ. ಹಬ್ಬ ನಾಳೆ ಅನ್ನಂಗೆ, ನಾನು ಭಾನುವಾರ ಬಂದಿದ್ದು, ಬೇಜಾರು ಮಾಡ್ಕೋತಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ